ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 980 ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರೂರು ಸುರೇಶ್ ರಾವ್ ಹತ್ರ ನಾನು ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಉಡುಪಿ ನಗರಸಭೆ ಬರ್ತದೆ. ಸುಮಾರು ನನ್ನ ಕ್ಷೇತ್ರದ 60% ಉಡುಪಿ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಕಳೆದ 3 ಮಳೆಗಾಲದಲ್ಲಿ 23, 24 ಮತ್ತೆ 25ರಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಇರ್ಬೋದು, ಚರಂಡಿಗಳು ಕೂಡ ನೆಲ ಕಚ್ಚಿ ಹೋಗಿ ಇವತ್ತು ಜನಸಾಮಾನ್ಯರಲ್ಲಿ ನಡೆದಾಡಲಿಕ್ಕಾಗಲಿ ವಾಹನದಲ್ಲಿ ಹೋಗ್ಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷ ಗೊತ್ತಿದ್ದಾಗೆ ನಮ್ಮ ಭಾಗ ಒಂದು ಕಡೆ ಸಮುದ್ರ ಆಗಿದ್ರೆ ಇನ್ನೊಂದು ಕಡೆ ಅತಿ ಹೆಚ್ಚು ನದಿ ಇರ್ಬೋದು, ಇನ್ನೇ ನಮ್ಮ ಬ್ಯಾಕ್ ವಾಟರ್ ಇರುವಂತ ಪ್ರದೇಶಗಳು. ಅದರಿಂದಾಗಿ ಅತಿ ಹೆಚ್ಚು ಮಳೆಯಿಂದ ಈಗಾಗಲೇ ವರದಿ ಪ್ರಕಾರ ಸುಮಾರು 100 ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಬಂದರ್ ಇರ್ಬೋದು, ಇನ್ನೊಂದೆಡೆ ಉಡುಪಿ ಶ್ರೀಕೃಷ್ಣ ಮಠ, ಮಣಿಪಾಲದ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ. ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ, ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು, ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚ್ ವರ್ಕ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಅದರಿಂದಾಗಿ ನನ್ನ ವಿನಂತಿ, ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡ ಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ. ಈ ಹಿಂದೆ ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇರುವಾಗ ಪ್ರತಿ ಅನುದಾನ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತಾಡ್ತದೆ ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆ ಕೇಳಿ. ಅದೇ 3 ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಇರ್ಬೋದು, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉಡುಪಿಗೆ ಒಳ್ಳೆ ಅನುದಾನನೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಕೇಳಿದರೆ SFCಲಿ 2023ರಲ್ಲಿ SFC ಮುಕ್ತ ನಿಧಿಯಲ್ಲಿ 2 ಕೋಟಿ 11 ಲಕ್ಷ, ಕುಡಿಯುವ ನೀರಿಗೆ 10 ಲಕ್ಷ. 2024ರಲ್ಲಿ 2 ಕೋಟಿ 64 ಲಕ್ಷ, ಮತ್ತೆ ಕುಡಿಯುವ ನೀರಿಗೆ 8,23,000. 25ರಲ್ಲಿ 2 ಕೋಟಿ 16 ಲಕ್ಷ, ಮತ್ತೆ ಕುಡಿಯೋ ನೀರಿಗೆ 9.44 ಲಕ್ಷ. ಒಟ್ಟು ಸಭಾಧ್ಯಕ್ಷರೇ SFCಲಿ 7 ಕೋಟಿ ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಕುಡಿಯೋ ನೀರಿಗೆ 27 ಲಕ್ಷ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ 15ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ 3 ವರ್ಷಗಳಿಂದ 23ಕ್ಕೆ 5 ಕೋಟಿ 14 ಲಕ್ಷ, 23-24ಕ್ಕೆ 543 ಲಕ್ಷ, ಆಮೇಲೆ 25ಕ್ಕೆ 572. ಇದು ಬೇರೆ ಸಭಾಧ್ಯಕ್ಷರೇ. ಈ ಹಣ ಸಚಿವರೇ ತಾವು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿ, ಆಮೇಲೆ ಹೇಳ್ಬಿಡ್ತೀನಿ. ಆಮೇಲೆ ಸಭಾಧ್ಯಕ್ಷರೇ, ಇದೆಲ್ಲ ಆದ್ಮೇಲೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಂತ 4 ಯೋಜನೆ ಅಡಿಯಲ್ಲಿ 22-23ನೇ ಸಾಲಿನಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳು ಇದಕ್ಕೆ ಮಂಜೂರಾಗಿರ್ತದೆ ಸಭಾಧ್ಯಕ್ಷರೇ. ಅದಾದ ನಂತರ 15ನೇ ಹಣಕಾಸಿನಲ್ಲಿ ಮತ್ತೆ ಸಭಾಧ್ಯಕ್ಷರೇ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸಹ SBML ಸಹ ನಾವು ಹಣವನ್ನ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಈ SFCಲಿ 23ರಲ್ಲಿ 514 ಲಕ್ಷ, 24ರಲ್ಲಿ 543, ಮತ್ತು 25ರಲ್ಲಿ 286 ಲಕ್ಷ ಸಭಾಧ್ಯಕ್ಷರೇ. ಮತ್ತೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 15 ಕೋಟಿ ಬಿಡುಗಡೆ ಆಗಿತ್ತು. 15 ಕೋಟಿ ರೂಪಾಯಿ ಸಹ ಈ 3 ವರ್ಷದಲ್ಲಿ ಖರ್ಚು ಮಾಡಿದೀವಿ ಸಭಾಧ್ಯಕ್ಷರೇ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ಸಿಪಾಲಿಟಿಗೆ ಸಭಾಧ್ಯಕ್ಷರೇ. ಮತ್ತೆ ಬಾಕಿ ಇರೋ ಅನುದಾನ ಸಭಾಧ್ಯಕ್ಷರೇ, SFCಲಿ 15ನೇ ಹಣಕಾಸು ಯೋಜನೆಯಲ್ಲಿ 1ನೇ ಕಂತು 2 ಕೋಟಿ 86 ಲಕ್ಷ ಹಣ ಬಂದೈ ಸಭಾಧ್ಯಕ್ಷ. ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿ ಕೊಟ್ಟಿದೀವಿ ಸಭಾಧ್ಯಕ್ಷ. ಇನ್ನು 2ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬರ್ಬೇಕು ಸಭಾಧ್ಯಕ್ಷ. ಅದಕ್ಕೆ ಈಗಾಗಲೇ ಪತ್ರ ವ್ಯವಹಾರ ಮಾಡಿದೀವಿ ಸಭಾಧ್ಯಕ್ಷ. ಹೇಳ್ಬಿಡ್ತೀನಿ 1 ನಿಮಿಷ ಸರ್. ಈ ಹಣ ಬಂದ್ಮೇಲೆ ಆ ಹಣವನ್ನು ಸಹ ಅವರಿಗೆ ಕೊಡ್ಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ ಸಭಾಧ್ಯಕ್ಷ. ಈಗ ಕಾಲಕ್ಕೆ ನಾವು ಉಡುಪಿ ನಗರಸಭೆಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಸಭಾಧ್ಯಕ್ಷ.
ಇದೆಲ್ಲ ಆದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಾಭಿವೃದ್ಧಿ ಕೋಶ ಉಡುಪಿ ಸುಮಾರು 1,20,00,000 ಬಿಡುಗಡೆಗೆ ಅನುದಾನ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈ ಅನುದಾನವನ್ನ ಎಲ್ಲಿಂದ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇದು ಪ್ರಸ್ತಾವನೆ ನಮ್ಮ DME ಅಲ್ಲಿ ಪಾಸ್ ಆದ ತಕ್ಷಣ ಆ ದುಡ್ಡನ್ನು ಸಹ ಅವರು ಕೊಡಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಸಚಿವರು ಈಗಾಗಲೇ ಉತ್ತರ ಕೊಟ್ಟ ಪ್ರಕಾರ ತಮಗೆ ತಿಳಿದಿರುವ ಹಾಗೆ ವಾಡಿಕೆಗಿಂತ ಹೆಚ್ಚು ಮಳೆ ನಮ್ಮ ಭಾಗದಲ್ಲಿ ಆಗಿದೆ. ಈಗಾಗಲೇ ತಾವು ಜಿಲ್ಲಾಧಿಕಾರಿ ಅಂತ ವರದಿ ಪಡ್ಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ಹಾನಿಯಾಗಿದೆ ಅಂತ. ಅದರಿಂದಾಗಿ ಇವತ್ತು ಇಡೀ ನಗರದಲ್ಲಿ ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಗಳಿದೆ. ಎಲ್ಲ ರಸ್ತೆಗಳು ಹೊಂಡ ಬಿದ್ದು ಇವತ್ತು ಜನಸಾಮಾನ್ಯರು ಕೂಡ ಅದರಲ್ಲಿ ಸಮಸ್ಯೆಗೆ ಹೋದಾಗಿದ್ರೆ, ವಿಶೇಷವಾಗಿ ಅಂಗವಿಕಲರಿಗೆ ನೀಡುವಂತಹ ಟ್ರೈಸೈಕಲ್ ಯಾವುದು 3 ಚಕ್ರ ವಾಹನದಲ್ಲಿ ಅಂಗವಿಕಲರು ಕೂಡ ಅದರಲ್ಲಿ ಚಲಿಸುವಂತ ಪರಿಸ್ಥಿತಿಯಲ್ಲಿಲ್ಲ. ಅದರಿಂದಾಗಿ ನನ್ನ ವಿನಂತಿ ಮಾನ್ಯ ಸಚಿವರೇ, ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿ ರಸ್ತೆ ಇರುವಂತ ನಮ್ಮ ಉಡುಪಿ ನಗರಸಭೆಗೆ ಒಂದು ಭಾಗದಲ್ಲಿ ಸಮುದ್ರ ಕೊರತೆ, ಇನ್ನೊಂದು ಭಾಗದಲ್ಲಿ ನಮ್ಮ ನದಿಯಿಂದ ಆಗುವ ಸಮಸ್ಯೆಗಳು ಕೊರತೆಗಳು, ಅದರಿಂದಾಗಿ ವಿಶೇಷವಾಗಿ 3 ಲಕ್ಷಕ್ಕೆ ಹತ್ತಿರ ಜನಸಂಖ್ಯೆ ಇರುವಂತ ನಮ್ಮ ನಗರಕ್ಕೆ ಒಂದು ವಿಶೇಷ ಅನುದಾನವನ್ನು ನೀಡಿ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಹುಡುಕಬೇಕಂತ ಸಮಸ್ಯೆ ಉಡುಪಿಯ ಜನರ ಪರವಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.